ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಗವಾನ್ ಹನುಮಂತನಿಗೆ ತುಳಸಿ ಎಂದರೆ ಬಲು ಪ್ರೀತಿ. ಭಗವಾನ್ ಹನುಮಂತನಿಗೂ ತುಳಸಿಗೂ ಇರುವ ಸಂಬಂಧವೇನು? ಹನುಮನಿಗೆ ತುಳಸಿ ಏಕೆ ಪ್ರಿಯ? ಹನುಮನಿಗೆ ತುಳಸಿ ಅರ್ಪಿಸುವುದರ ಪ್ರಯೋಜನವೇನು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಹೌದು, ಅದು ಕಾಶಿಯ ಸಂಕಟಮೋಚನ ದೇವಾಲಯವಾಗಲಿ ಅಥವಾ ಪ್ರಯಾಗ್ನಲ್ಲಿ ಮಲಗಿರುವ ಹನುಮಂತನ ದೇವಾಲಯವಾಗಲಿ, ತುಳಸಿಯನ್ನು ಭಜರಂಗ ಬಲಿಗೆ ಪ್ರತಿಯೊಂದು ಸ್ಥಳದಲ್ಲಿಯೂ ಅರ್ಪಿಸಲಾಗುತ್ತದೆ. ಮತ್ತು ತುಳಸಿಯ ಹೂಮಾಲೆಗಳನ್ನು ಹನುಮಾನ್ ಜಯಂತಿ ಅಥವಾ ಮಂಗಳವಾರದಂತಹ ವಿಶೇಷ ಸಂದರ್ಭಗಳಲ್ಲಿ ನೀಡಲಾಗುತ್ತದೆ. ರಾಮಾಯಣದಲ್ಲಿ ಇದರ ಹಿಂದೆ ಬಹಳ ಆಸಕ್ತಿದಾಯಕ ಕಥೆಯನ್ನು ಹೇಳಲಾಗಿದೆ. ತುಳಸಿ ಹಾರವನ್ನು ಭಗವಾನ್ ಹನುಮಂತನಿಗೆ ಅರ್ಪಿಸುವುದರಿಂದ ಪ್ರತಿ ಬಿಕ್ಕಟ್ಟಿನಿಂದ ಹೊರಬರಬಹುದು. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾಸವಾಗುತ್ತದೆ. ಮಂಗಳವಾರ ಹನುಮಂತನಿಗೆ ತುಳಸಿ ಹಾರವನ್ನು ಅರ್ಪಿಸುವುದರಿಂದ ಅಪಾರ ಸಂಪತ್ತನ್ನು ಪಡೆದುಕೊಳ್ಳಬಹುದು. ಹಾಗೆ ಎಲ್ಲ ರೀತಿಯ ಭಯ ಮತ್ತು ಆತಂಕಗಳನ್ನು ಮನಸ್ಸಿನಿಂದ ಹೊರಹಾಕಲಾಗುತ್ತದೆ ಎಂದು ನಂಬಲಾಗಿದೆ. ಭಗವಾನ್ ಹನುಮಂತನು ಶ್ರೀರಾಮನ ಪರಮ ಭಕ್ತ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಷಯ. ಹನುಮಂತನು ರಾಮನನ್ನ ತನ್ನ ತಂದೆ ಎಂದು, ಹಾಗೆ ಸೀತಾದೇವಿಯನ್ನ ತಾಯಿ ಎಂದು ಪೂಜಿಸುತ್ತಿದ್ದನು. ಭಗವಾನ್ ಹನುಮಂತನಿಗೆ ಯಾವುದೇ ತೊಂದರೆ ಅಥವಾ ಸಮಸ್ಯೆ ಬಂದಾಗಲೆಲ್ಲ ಅವರು ಮೊದಲು ಅದರ ಬಗ್ಗೆ ತಮ್ಮ ಸ್ವಾಮಿ ಶ್ರೀರಾಮ ಮತ್ತು ತಾಯಿ ಸೀತಾದೇವಿಗೆ ಹೇಳುತ್ತಿದ್ದರು. ವಾಲ್ಮೀಕಿ ಋಷಿಯ ಆಶ್ರಮದಲ್ಲಿ ತಾಯಿ ಸೀತೆಯು ಆಹಾರವನ್ನು ತಯಾರಿಸುತ್ತಿದ್ದಾಗ ಒಂದು ಘಟನೆ ನಡೆಯುತ್ತದೆ. ಸೀತೆ ಮಾಡುತ್ತಿದ್ದ ಆಹಾರದ ಸುವಾಸನೆಯನ್ನು ಕಂಡು ಹನುಮನಿಗೆ ಹಸಿವಾಗಲು ಆರಂಭವಾಗುತ್ತದೆ. ಆಗ ಹನುಮ ಸೀತೆಯ ಬಳಿ, "ಓ ಮಾತೆ, ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ, ಏನಾದರೂ ತಿನ್ನಲು ನೀಡಿ" ಎಂದು ಕೇಳಿಕೊಳ್ಳುತ್ತಾನೆ. ಆಗ ಸೀತೆಯು ತಾನು ಮಾಡಿದ ರುಚಿಕರ ಆಹಾರವನ್ನು, ಪಾನೀಯವನ್ನು ಎಲ್ಲವನ್ನ ಸೇವಿಸಲು ನೀಡುತ್ತಾಳೆ. ಇದೆಲ್ಲ ತಿಂದ ನಂತರವೂ ಹನುಮನಿಗೆ ಹಸಿವು ಇಂಗೋದಿಲ್ಲ. ಮತ್ತೆ ಬಡಿಸಲು ಹೇಳುತ್ತಾನೆ. ಆಗ ಸೀತೆ ತಾನು ಮಾಡಿದ ಎಲ್ಲ ಆಹಾರ ಖಾಲಿಯಾಗಿದೆ, ಈಗ ಹನುಮನಿಗೆ ಏನನ್ನ ನೀಡಲಿ ಎಂದು ಯೋಚಿಸುತ್ತಿರುವಾಗ ಆಕೆ ಒಂದಷ್ಟು ಆಹಾರವನ್ನು ಮತ್ತೆ ತಯಾರಿಸಿ ಅದೆಲ್ಲವನ್ನ ಹನುಮನಿಗೆ ನೀಡಿ ಅದರೊಂದಿಗೆ ತುಳಸಿ ಎಲೆಗಳನ್ನು ನೀಡುತ್ತಾಳೆ. ತುಳಸಿ ಎಲೆಗಳನ್ನು ತಿಂದ ನಂತರ ಹನುಮಂತನ ಹೊಟ್ಟೆ ತುಂಬಿ ಅವನ ಹಸಿವು ಶಾಂತವಾಯಿತು. ಅಂದಿನಿಂದ ಹನುಮನಿಗೆ ತುಳಸಿ ಎಂದರೆ ಬಲು ಪ್ರೀತಿ. ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಭಗವಾನ್ ಹನುಮಂತನಿಗೆ ತುಳಸಿ ಹಾರ, ಬೆಲ್ಲ ಮತ್ತು ಹಿಟ್ಟು ಅಥವಾ ಕುಂಬಳಕಾಯಿಯಿಂದ ಮಾಡಿದ ಸಿಹಿ ಖಾದ್ಯವನ್ನು ಸಹ ನೀಡಲಾಗುತ್ತದೆ. ಅದರೊಂದಿಗೆ ಬೂಂದಿ ಲಾಡುಗಳನ್ನು ಸಹ ಅವನಿಗೆ ತುಂಬ ಪ್ರಿಯ ಎಂದು ಪರಿಗಣಿಸಲಾಗುತ್ತದೆ. ಇದನ್ನೆಲ್ಲ ಮಾಡೋದ್ರಿಂದ ಎಲ್ಲ ರೀತಿಯ ಗ್ರಹ ದೋಷವೂ ದೂರವಾಗುತ್ತದೆ. ಹನುಮಂತನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ಭಗವಾನ್ ಹನುಮಂತನು ಸಂಪ್ರೀತಗೊಳ್ಳುತ್ತಾನೆ. ಹನುಮಾನ್ ಜಯಂತಿ ಎಂದು ಮಾತ್ರವಲ್ಲ, ಪ್ರತಿದಿನ ಕೂಡ ಹನುಮನಿಗೆ ತುಳಸಿಯನ್ನು ಅರ್ಪಿಸಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಹನುಮನಿಗೆ ತುಳಸಿ ಯಾಕೆ ಪ್ರಿಯ, ಹಾಗೆ ಹನುಮನಿಗೆ ತುಳಸಿಯನ್ನೇ ಯಾಕೆ ಅರ್ಪಿಸಬೇಕು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.